ಎಲ್ಲರಿಗೂ ನಮಸ್ಕಾರ. ಧ್ಯಾನದ ನೆಕ್ಸ್ಟ್ ಹಂತವನ್ನ ನೋಡ್ಕೊಳ್ಳೋಣ. ಫಸ್ಟ್ ಹಂತದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಸುರಕ್ಷಿತವಾಗಿರ್ತಕ್ಕಂತಹ ಅತಿ ಸೇಫ್ ಆಗಿರ್ತಕ್ಕಂತಹ ಅತಿ ಸುಲಭವಾಗಿರ್ತಕ್ಕಂತಹ ಒಂದು ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಸಮಯಕ್ಕೆ ಆಧಾರವಾಗಿ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ರಿ. ಅಲ್ಲಿ ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ಅನ್ಕೊಂಡಿರ್ತಕ್ಕಂಥ ಸಮಯದವರೆಗೆ ಫೀಲ್ ಮಾಡ್ರಿ. ನಿಮ್ಮನ್ನ ನೀವು ಖುಷಿ ಪಡಿಸಿಕೊಡ್ರಿ. ನಿಮ್ ಜೊತೆಗೆ ನೀವು ಇದ್ದು ಬಿಡ್ರಿ, ತನ್ನಷ್ಟಕ್ಕೆ ತಾನ ಖುಷಿ ಆಗ್ತದೆ. ಇವತ್ತು ನಾವು ಇದನ್ನ ಒಂದಿಷ್ಟು ದಿನ ಪ್ರಾಕ್ಟೀಸ್ ಮಾಡ್ರಿ ಇಂದಲ್ದೆಲ್ಲ. ಈಗ ನಾವು ಏನ್ ಹೇಳ್ತಿದ್ದೀನಿ ಅಂತಂದ್ರ ಕೆಲವು ಬಾಡಿ ರಿಲೇಟೆಡ್ ರಿಲ್ಯಾಕ್ಸೇಷನ್ಸ್ ಗಳನ್ನ ನಾವು ಮಾಡ್ಬೇಕಾಗ್ತದೆ. ರೈಟ್? ಅವುಗಳನ್ನ ನಾವು ಮಾಡ್ತಾ ಹೋಗೋಣ. ಯೂಶುವಲಿ ನಮ್ಮ ಯೋಚನೆಗಳು ನಮ್ಮ ಶರೀರವನ್ನ ಹಿಡಿದಿಟ್ಟಿರ್ತದೆ. ನನ್ನ ಯೋಚನೆಗಳು, ನನ್ನ ಫೀಲಿಂಗ್ಸ್ಗಳೇನಿದಾವಲ್ಲ, ನನ್ನ ಶರೀರವನ್ನ ಒಂದು ರೀತಿ ಬಂಧನದೊಳಗೆ ಇಟ್ಟಿರ್ತದೆ. ನಾ ಏನಾದ್ರೂ ಹೆಣ ಆಗಿದ್ದೆ ಅಂತ ತಿಳ್ಕೊಳ್ರಿ. ಪ್ರಾಣ ಶರೀರದಿಂದ ಹೋಯ್ತು ಅಂದ್ರ ಈ ಗೋಣ್ ಹಿಂಗ್ ನಿಂತಿರ್ತದನ್ರಿ, ಹಿಂಗ್ ನಿಂತಿರ್ಲ, ಅದು ಹಿಂಗ್ ಬಿಡ್ತದ. ಹೌದಾ? ಈ ಹಿಂದಲ್ ಸಪೋರ್ಟ್ ಇರ್ಲಿಲ್ಲ ಅಂತಂದ್ರೆ ಅಕಸ್ಮಾತ್ ಸ್ವಲ್ಪ ಸೆಂಟರ್ ಆಫ್ ಗ್ರಾವಿಟಿ ಆ ಕಡೆ ಈ ಕಡೆ ಇದ್ದಿತ್ತಂದ್ರ ಹಿಂಗ ಕೆಳಗ್ ಬಿಡ್ತದ. ಅಥವಾ ಸ್ವಲ್ಪ ಯಾರ ಮುಂದಕ್ಕೆ ಮುಟ್ಟಿದ್ರೆ ಮುಂದಕ್ಕೆ ಬಿಡ್ತದ. ಕೈಯನ್ನ ಹಿಂಗ್ ಎತ್ತಿದ್ರೆ ನೋಡಿ, ಇವು ಬೆರಳುಗಳು ಹೆಂಗಾಗ್ಯಾವ ನೋಡು, ಇವು ಹೆಂಗೋ ಇವೇನಾದ್ರು ಹಿಂಗದ. ಕೈ ಬಿಟ್ಟ ತಕ್ಷಣ ಹಿಂಗ್ ಬೀಳ್ತದೆ. ಬಟ್ ಅದೇ ನನ್ನ ಯೋಚನೆ ನೋಡ್ರಿ, ಕೈಗಳನ್ನ ನೋಡ್ರಿ. ಈಗ ನನ್ನ ತೋರು ಬೆರಳಿಗೆ ನನ್ನ ಯೋಚನೆಯನ್ನ ಕಳಿಸ್ತೀನಿ, ನಿಂದ್ರು ಅಂತ ನಿಂತಿರ್ತದೆ. ನನ್ನ ನೆಕ್ಸ್ಟ್ ಬೆರಳು ನೋಡಿ, ನನ್ನ ಕೈ ಸೀದಾ ಆಯ್ತು. ನೆಕ್ಸ್ಟ್ ಈ ಕೈಯನ್ನ ನಾನು ಎತ್ತುತ್ತಾ ಇದ್ದೀನಿ, ಗೋಣನ್ನ ಕೆಳಗೆ ಮಾಡ್ತೀನಿ, ಕೈಯನ್ನ ಒಳ್ಳಾಡಿಸ್ತಿದ್ದೀನಿ. ಇವೆಲ್ಲ ಹೆಂಗಾಗ್ತಿದಾವ ಜಸ್ಟ್ ಫೀಲ್ ಮಾಡ್ರಿ. ಇನ್ ಸರಿಯಾಗಿ ಫೀಲ್ ಮಾಡ್ರಿ. ಕೂತ್ಕೊಳ್ರಿ. ನಿಮ್ಮ ಕೈಗೆ ಒಂದು ಆದೇಶವನ್ನ ಕಳಿಸಿ, ಅದು ಎತ್ತುತ್ತದಲ್ಲ, ಎತ್ತುತ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸು ಕೈ ಜೊತೆಗೆ ಹೆಂಗ್ ಹೇಳ್ತಾ ಇದೆ ಕೈದು, ಸ್ವಲ್ಪ ಐಡಿಯಾ ತಗೊಳ್ರಿ. ಅದ್ರ ಮೇಲೆ ವರ್ಕೌಟ್ ಮಾಡ್ರಿ. ಏನಿದು ನನ್ನ ಮನಸ್ಸಿಗೂ ಮತ್ತು ನನ್ನ ಶರೀರಕ್ಕೂ ಸಂಬಂಧ ಹೆಂಗದ? ಓಕೆ, ನಾನು ಮನಸ್ಸೊಳಗೆ ಹೇಳ್ತಾ ಇದ್ದೀನಿ ಏನಂತ, ಕೈ ಕೆಳಗೆ ಬರ್ಲಿ. ನೋಡಿ, ಬಾಯಿಂದ ಎಷ್ಟು ಹೇಳಿದ್ರು ಇದು ಕೈ ಕೆಳಗೆ ಬರಂಗಿಲ್ಲ. ಬಾಯಿಯಿಂದ ಬರ್ತಕ್ಕಂಥ ಶಬ್ದಗಳು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಂಗಿಲ್ಲ. ಬಾಯಿಯ ಶಬ್ದಗಳ ಜೊತೆಗೆ ಮನಸ್ಸೊಳಗಡೆ ಏನ್ ಹೇಳ್ತೀನಿ ನೋಡಿ, ಮನಸ್ಸಲ್ಲಿ ಕಮಾಂಡ್ ಕೊಡ್ತೀನಿ. ಮನಸ್ಸಲ್ಲಿ ಕೇವಲ ಒಂದೇ ಒಂದು ಕಮಾಂಡ್ ಕೊಟ್ಟ ತಕ್ಷಣ ಅದು ಕೆಳಗಡೆ ಬಂತು. ಓಕೆ, ಆ ಕಮಾಂಡ್ ಕೊಡಬೇಕಾದ ಸನ್ನಿವೇಶದಲ್ಲಿ ಏನನ್ನ ನೀವು ಫೀಲ್ ಮಾಡಿಕೊಡ್ತೀರಿ? ಈಗ ಮನಸ್ಸಲ್ಲಿ ಇನ್ನೊಂದು ಹೇಳ್ತೀನಿ, ನಾನು ಮನಸ್ಸಲ್ಲೇ ಹೇಳ್ತೀನಿ ಕೆಳಗೆ ಬರ್ಲಿ ಅಂತ ಹೇಳಿ, ಬರ್ಲಿಲ್ಲ. ಮನಸ್ಸಲ್ಲಿ ಹೇಳಿದೆ ನಾನು ಕೆಳಗೆ ಬರ್ಲಿ ಅಂತ. ಹ್ಮ್ ಮನಸ್ಸಲ್ಲಿ ನಾನು ಕೈ ಕೆಳಗಡೆ ಬಾ ಅಂತ ಹೇಳ್ತಾ ಇದ್ದೀನಿ, ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಒಂದ್ಸತಿ ಅಲ್ಲ 10 ಸತಿ ಹೇಳ್ತೀನಿ ನೋಡ್ರಿ ಬೇಕಾದ್ರೆ. ಕೆಳಗ್ ಬಾ. ಮನಸ್ಸಲ್ಲಿ ಹೇಳ್ತಾ ಇದೀನ, ಕೆಳಗ್ ಬಾ. ಬಂತನ್ರಿ ಕೈ ಕೆಳಗ? ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಹಾಗಾದ್ರ ನಾವು ಈ ಬ್ಯಾರಿಯರ್ನ ಸ್ವಲ್ಪ ದಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ನನ್ನ ಕೈ ಮೇಲೆ ಹೋಗು, ಕೆಳಗೆ ಬಾ ಅನ್ನುವುದು ಮನಸ್ಸಿನಲ್ಲಿ ಆಗುವ ಲ್ಯಾಂಗ್ವೇಜ್ ಇಂದ ಆಗಂಗಿಲ್ಲ. ಕೆಳಗೆ ಬಾ ಅನ್ನೋದ್ರಿಂದ ಈ ಕೈ ಕೆಳಗೆ ಬರೋದಾಗ್ಲಿ ಮೇಲೆ ಹೋಗೋದಾಗ್ಲಿ ಮಾಡೋದಿಲ್ಲ. ಒಳಗಡೆ ಒಂದು ಯಾವುದೋ ಒಂದು ಯೋಚನೆ, ಥಾಟ್ ಬರ್ತದ. ಆ ಒಂದು ಥಾಟ್ ಏನ್ ಮಾಡ್ತದಲ್ಲ, ನನ್ನ ಶರೀರದಕ್ಕೆ ಅಂಟ್ಕೊಂಡು ಶರೀರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಮಾಡ್ತಾರೆ. ಗೊತ್ತಾಯ್ತಾ? ಯಾವ ಒಂದು ಥಾಟ್ ಇಂದ ನನ್ನ ಶರೀರದ ಬದಲಾವಣೆಗಳು ಆಗ್ಲಿಕ್ಕೆ ಶುರು ಆಗ್ತಾವ, ಅದರದ್ದು ಕನೆಕ್ಷನ್ ಏನೈತಿ ಅನ್ನೋದನ್ನ ಕೆಲವು ದಿನಗಳ ಕಾಲ ಕ್ವಶನ್ ಆಗಿ ಇಟ್ಕೊಳ್ಳೋಣ. ಆನ್ಸರ್ ಸಿಗ್ಬೇಕಂತ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ. ನನ್ನ ಪ್ರಶ್ನೆ ಇದೆ ಏನಂತಂದ್ರ, ನನ್ನ ಕೈಗಳು ಹೆಂಗ ಮೇಲೆ ಇರ್ತಿದಾವ, ಹೆಂಗ ಕೈ ಕೆಳಗೆ ಬರ್ತಿದಾವ, ಹೆಂಗ ಪಕ್ಕಕ್ಕೆ ಹೋಗ್ತಾ ಇದೆ, ಹೆಂಗ ಈ ಕಡೆ ಪಕ್ಕಕ್ಕೆ ಹೋಗ್ತಾ ಇದೆ, ಹೆಂಗ ಕೆಳಗೆ ಬಂತು, ಹೆಂಗ್ ಮತ್ತೆ ತೊಡೆ ಮೇಲೆ ಬಂತು,
ಇದಕ್ಕಿಂತ ಮುಂಚೆ ನನ್ನ ಮನಸ್ಸಿನ ನಕ್ಷೆ ಒಳಗಡೆ ಏನನ್ನ ನಾನು ಮಾಡ್ತಾ ಇದ್ದೀನಿ ಅದನ್ನ ಸ್ವಲ್ಪ ನೋಡ್ತಾ ಇರೋಣ. ಬೇಕಾದ್ರೆ ಒಂದು ಸ್ವಲ್ಪ ದಿನ ಎಕ್ಸ್ಪೆರಿಮೆಂಟ್ ಮಾಡ್ರಿ. ಕೈ ಕಟ್ಕೊಂಡು ಕುಂತ್ಕೊಂಡಿರ್ತೀರಿ, ಕೈಯನ್ನು ಕೆಳ ಮೇಲೆ ತಗೊಳ್ರಿ. ನಾ ಏನ್ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಬೇಕಲ್ಲ. ಒಂದು ಆಕ್ಷನ್ ಇಂದ ಇನ್ನೊಂದು ಆಕ್ಷನ್ ಬರ್ಬೇಕಾದ್ರೆ ಮಿಡಲ್ ಏನಿತ್ತು, ಒಮ್ಮೆ ಹಿಂಗೆ ತಗೊಂಡಿದ್ದೆ, ಆಮೇಲೆ ಹಿಂಗೆ ತಿರ್ಗ್ಸಕ್ಕೆ ಶುರು ಮಾಡಿದೆ. ತಿರ್ಗ್ಸಕ್ಕೆ ಶುರು ಮಾಡಿದ್ರೆ ಮೊಣಕೈ ಎತ್ತಬೇಕಂತ ಅನಿಸ್ತು, ಆಮೇಲೆ ಈ ಕೈ ಎತ್ತಬೇಕಂತ ಅನಿಸ್ತು, ಹಿಂದ್ಗಡೆ ಕಳಿಸ್ಬೇಕಂತ ಅನಿಸ್ತು, ಹಿಂಗೆ ಮುಂದೆ ಬರ್ಬೇಕಂತ ಅನಿಸ್ತು, ನೆಕ್ಸ್ಟ್ ಈ ಕೈಗೆ ಆರ್ಡರ್ ಕೊಟ್ಟೆ. ಇವೆಲ್ಲ ಹೆಂಗೆ ಆಗ್ತಿದಾವ? ಅದಕ್ಕೆ ಯೋಚನೆ ಮಾಡ್ರಿ. ಏನಂತಂದ್ರೆ ನನ್ನ ಒಳಗಡೆ ಆಗ್ತಕ್ಕಂಥ ವೆರಿ 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 ಡೀಪ್ ಥಾಟ್ಸ್ಗಳು ನನ್ನ ಶರೀರವನ್ನು ಅಳಗಾಡಿಸ್ತವೆ. ಮಾನಸಿಕ ಯೋಚನೆಗಳೇನಿದಾವಲ್ಲ, ಆ ಯೋಚನೆಗಳಿಂದ ನನ್ನಲ್ಲಿ ಶರೀರದ ಬದಲಾವಣೆಗಳಾಗ್ತಾ ಇಲ್ಲ. ಒಳಗಡೆ ಡೀಪ್ ಥಾಟ್ ಏನು ಅಂಟ್ಕೊಂಡಿರ್ತದಲ್ಲ, ಆ ಅಂಟ್ಕೊಂಡಿರ್ತಕ್ಕಂಥ ಥಾಟ್ ಇಂದ ನನ್ನ ಶರೀರದಲ್ಲಿ ಬದಲಾವಣೆಗಳಾಗ್ತಾವ. ನಾ ಬರೀ ಇಲ್ಲಿ ಕುಂತ್ಕೊಂಡು ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಇದು ಇಲ್ಲಿ ಕುಂತ್ಕೊಂಡು ನಾ ಏನಾದ್ರು ಒಂದು ಕಮಾಂಡ್ ಕೊಟ್ಟೆ ಅಂತ ತಿಳ್ಕೊಳ್ರಿ, ಅದು ಹಾಗಂಗೆ ಇಲ್ಲ. ಈಗ ಇಲ್ಲಿ ಕುಂತ್ಕೊಂಡು ಇಲ್ಲಿ ನೋವಾಗ್ಲಿ 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 ಅಂದ್ರೆ ನೋವು ಆಗಂಗಿಲ್ಲ. ಇಲ್ಲಿ ನೋವು ಆಗ್ಬೇಕಾದ್ರ ನನ್ನ ಒಳಗಡೆ ಕಾನ್ಶಿಯಸ್ಲಿಂದ ಒಂದು ಫೀಲ್ ಬಂತಂದ್ರೆ ಅಲ್ಲಿ ನೋವು ಆಗ್ತದ. ಅಥವಾ ನೋವು ಇತ್ತು ಅಂತ ತಿಳ್ಕೊಳ್ರಿ, ಇಲ್ಲಿ ಏನೋ ಸ್ವಲ್ಪ ನೋವು ಆಗತೈತ್ರಿ ಸರ್ ಅಂದ್ರೆ ಹಂಗಾರೆ ಈ ನೋವನ್ನ ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ನಾ ಏನ್ ಮಾಡ್ಬೇಕು? ವೆರಿ ಡೀಪ್ ಮೆಸೇಜ್ ಆಗ್ತದ. ಜಸ್ಟ್ ಈ ಒಂದು ಕೆಲವು ದಿನಗಳವರೆಗೆ ನೀವೇನ್ ಫೀಲ್ ಮಾಡ್ರಿ ಅಂದ್ರ, ನಾನು ಈ ಶರೀರಕ್ಕೆ ಹೆಂಗ ಅಂಟ್ಕೊಂಡಿದ್ದೀನಿ, ಹೇಗೆ ಅಂಟ್ಕೊಂಡಿದ್ದೇನೆ, ಹೆಂಗ ಅಂಟ್ಕೊಂಡಿದ್ದೀನಿ, ನನ್ನ ಶರೀರ ಹೆಂಗ ಕೆಲಸ ಮಾಡ್ತದ. ಕೇವಲ ಪ್ರಶ್ನೆಯನ್ನು ಮಾತ್ರ ಇಟ್ಕೊಳ್ರಿ, ಆನ್ಸರ್ ಹುಡುಕ್ಲಿಕ್ಕೆ ಟ್ರೈ ಮಾಡ್ಬೇಡ್ರಿ. ನನಗೂ ಕೂಡ ಹೇಳ್ಬೇಡ್ರಿ ಏನಿರ್ಬೋದು ಇದ್ರದ್ದು ಆನ್ಸರ್ ಅಂತೇಳಿ. ನೀವು ಮತ್ತೆ ಬಯಾಲಜಿ ಒಳಗಡೆ ಡಾಕ್ಟರ್ಸ್ನ ಅವ್ರನ್ನ ಇವ್ರನ್ನ ಕೇಳಿ ಆನ್ಸರ್ನ ಹುಡುಕ್ಬೇಡಿ. ಬಯಾಲಜಿ ಒಳಗೆ ಹೇಳ್ತಾರ ಒಂದು ಸಿಗ್ನಲ್ ಬರ್ತದ, ಹೈಪೋಥಾಲಮಸ್ ಅಂತ ಬ್ರೈನ್ ಇರ್ತದ, ಅಲ್ಲಿಂದ ಒಂದು ಸಿಗ್ನಲ್ ಬರ್ತದ, ಆ ಸಿಗ್ನಲ್ ನಂದೊಂದು ನ್ಯೂರೋಪಾತ್ ಅಂತ ಇರ್ತದ, ಆ ನ್ಯೂರೋಪಾತ್ ಒಳಗಡೆ ಹೋಗ್ತದ, ಇಲ್ಲಿರ್ತಕ್ಕಂಥ ಆರ್ಮನ್ನ ಹಿಂಗ್ ಲಿಫ್ಟ್ ಮಾಡ್ತದ. ನನಗೆ ಆನ್ಸರ್ ಬೇಡ, ಆನ್ಸರ್ ಬೇಡ, ಆನ್ಸರ್ ಹೊರಗಡೆ ಆನ್ಸರ್ ಬೇಡ, ಒಳಗಡೆ ಇರ್ತಕ್ಕಂಥ ಆನ್ಸರ್ ಬೇಕಾಗ್ಯದ. ಅದ್ರ ಸಲುವಾಗಿ ಕೇವಲ ಪ್ರಶ್ನೆಯನ್ನು ಮಾತ್ರ ಮಾಡಿಕೊಳ್ಳಿ. ಹೆಂಗ ನನ್ನ ಕೈ ಕೆಲಸ ಮಾಡ್ತಿದೆ, ಪ್ರತಿಯೊಂದು ಮೂಮೆಂಟ್ಸ್ಗಳು ನನ್ನ ಶರೀರದಲ್ಲಿ ಆಗತಕ್ಕಂಥ ಮೂಮೆಂಟ್ಗಳು ಹೆಂಗಾಗ್ತಿದ್ದಾವೆ. ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದನ್ನೇ ಮಾತಾಡಬೇಕು, ನೆಕ್ಸ್ಟ್ ಸೆಂಟೆನ್ಸು ಇದೇ ವರ್ಡು ಹೆಂಗ್ ಬರ್ತಾ ಇದೆ. ನಾ ಮೊದ್ಲು ಏನಾದ್ರು ಮನಸ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿಕೊಂಡು ಆಮೇಲೆ ಅದನ್ನು ಹೊರಗೆ ಹಾಕ್ತಿದ್ದೀನೋ, ಅಥವಾ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋದು ಮತ್ತು ನಾವು ಹೊರಗೆ ಹಾಕೋದು ಎರಡು ಸೈಮಲ್ಟೇನಿಯಸ್ಲಿ ತಾನಾಗೆ ಬರ್ತಾ ಇದೇನೋ. ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಮಾತಾಡ್ತಕ್ಕಂತಹ ಥಾಟ್ಗಳು ಯಾವುವು ಈ ತಾನಾಗಿ ಹೊರಗಡೆ ಬರ್ತಾ ಇದೆ ಅಂತಂದ್ರೆ ಒಳಗಡೆ ನಾ ತಯಾರಿಟ್ಕೊಂಡು ಒಂದೊಂದನ್ನ ಹೊರಗೆ ಹಾಕ್ತಾ ಇದ್ದೀನೋ, ಅಥವಾ ವರ್ಡ್ಸ್ಗಳು ಶಬ್ದಗಳು ತನ್ನಷ್ಟಕ್ಕೆ ತಾನೇ ತಯಾರಾಗ್ತಾ ಇದ್ದಾವೋ, ಏನಿದು? ಕೇವಲ 5 ನಿಮಿಷಗಳ ಕಾಲ ಇದರ ಅಭ್ಯಾಸವನ್ನು ಮಾಡ್ರಿ. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ರಿ, ಶಾರೀರಿಕವಾಗಿ ಅರ್ಥ ಮಾಡ್ಕೊಳ್ರಿ, ಆತ್ಮಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಬೇಡ. ಕೇವಲ ಶಾರೀರಿಕವಾಗಿ ನನ್ನನ್ನು ನಾನು ಅರ್ಥ ಮಾಡ್ತಾ ಇರೋದು. ಇದನ್ನ ಅನೇಕ ದಿನಗಳವರೆಗೆ ಪ್ರಾಕ್ಟೀಸ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.